ಬಂತೇಜಿಯವರು ಹಗಲು ರಾತ್ರಿ ಓಡಾಡಿಕೊಂಡು ಈ ಎಲ್ಲ ಈ ಧಮ್ಮ ವಿಜಯ ವಿಹಾರವನ್ನು ಇಲ್ಲಿ ಇಳಕಲ್ಲಲ್ಲಿ ಮತ್ತು ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲ ಕಡೆ ಈ ಧಮ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅವರು ಇಲ್ಲಿ ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ಬುದ್ಧ ಪೂರ್ಣಿಮೆಯ ಕಾರ್ಯಕ್ರಮ 22ನೇ ತಾರೀಕಿಂದ ಪ್ರಾರಂಭ ಆಗಿದೆ. ಇವತ್ತು 24ನೇ ತಾರೀಕು ಇಲ್ಲಿ ಈ ಧಮ್ಮ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಸೊ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ನಮ್ಮ ಜ್ಞಾನಸಾಗರ್ ಬಂತೇಜಿಯವರು ಕೂಡ ಬಹಳ ಉತ್ಸುಕರಾಗಿ ಬೀದರ್ ಮತ್ತು ಇದೆಲ್ಲ ಕಡೆ ತಮ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಇದ್ದಾರೆ. ಅವರ ಮೈತ್ರಿ ಕರುಣೆ ಮತ್ತು ಜೊತೆಗಿರೋದಕ್ಕೆ ಧನ್ಯವಾದಗಳು. ಅಲ್ಲಿ ಸುನಂದೋ ಬಂತೇಜಿಯವರು ಗುಲ್ಬರ್ಗಾದ ಸಿದ್ಧಾರ್ಥ ಬುದ್ಧ ವಿಹಾರದಲ್ಲಿ ಇರ್ತಾರೆ. ಅವರು ನಮ್ಮ ಮಹಾಬೋಧಿ ಬಂತೇಜಿಗಳು. ಇಲ್ಲಿ ರಮೇಶ್ ಬೇಗಾರ್ ಅವರು ಬಂದಿದ್ದಾರೆ. ಅವರ ವಿಹಾರದಲ್ಲಿ ಅವರು ಮತ್ತು ಚನ್ನೋ ಇವರಿಬ್ಬರು ಬಂತೇಜಿಯವರು ಅಲ್ಲಿ ಇರ್ತಾರೆ. ಪೂಜೆ ಧ್ಯಾನ ಮಾಡಿಕೊಂಡು ಅಲ್ಲಿ ಧರ್ಮೋಪದೇಶ ಮಾಡಿಕೊಂಡಿದ್ದಾರೆ. ಅವರು ತುಂಬ ಸಂತೋಷವಾಗಿದ್ದಾರೆ. ಇಲ್ಲಿ ಸೆಕೆ ಇದೆ, ಅದು ಇದೆ, ಇದು ಇದೆ, ಊಟ ಸರಿ ಇಲ್ಲ ಅಂತ ನಮ್ಮ ಮಹಾಬೋಧಿಯಲ್ಲಿ ಬಂತೇಜಿಗಳು ಆ ಥರ ಹೇಳುವಂತನೇ ಇಲ್ಲ. ಅದು ಎಲ್ಲೆಲ್ಲಿ ಈ ಪಾಯಿಯಾನ ಹುಯೆನ್ ಸ್ಯಾಂಗ್ ಈತ್ ಸಿಂಗ್ ಇವರು ಚೈನಾದಿಂದ ಬಂದರು. ಇಡೀ ಹಿಮಾಲಯವನ್ನು ಕ್ರಾಸ್ ಮಾಡಿ ಬಂದರು ಧಮ್ಮ ಕಲೀಲಿಕ್ಕೆ. ನಮಗಂತ ಕಷ್ಟ ಏನಿಲ್ಲ. ಆರಾಮಾಗಿ ಬಸ್ಸು ಟ್ರೈನು ಅದಕ್ಕೆ ಕುಳಿತುಕೊಂಡು ಬರ್ಬೋದು. ಆಗಿನ ಕಾಲದಲ್ಲಿ ಅದೆಷ್ಟು ಕಷ್ಟ ಆಗ್ತಿತ್ತು. ಸೊ ಈಗ ಈ ಬಿಸಿಲಿದೆ ಅದು ಇದೆ ಅಂತೆಲ್ಲ ಇಲ್ಲ. ಭಾಳ ನಾನು ಕೇಳಿದೆ ಹೇಗಿದ್ದೀರಿ ಅಂತ. ಅವ್ರು ಹೇಳಿದ್ರು ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದ್ದೀವಿ. ಏನು ಸೆಕೆ ಆಗ್ತಾ ಇಲ್ವಾ? ಸೆಕೆ ಆಗುತ್ತೆ, ಆದರೆ ನಮಗೆ ಅದರಿಂದ ಹೆಲ್ತಿ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ತುಂಬ ಸಂತೋಷ. ನಮ್ಮ ಶಾಸನ ರಕ್ಷಿತ ಬಂತೇಜಿ ಬೆಂಗಳೂರಿಂದ ನನ್ನ ಜೊತೆ ಬಂದಿದ್ದಾರೆ. ನಂದಕ್ಕ ಬಂತೇಜಿನೂ ನನ್ನ ಜೊತೆ ಬಂದಿದ್ದಾರೆ ಬೆಂಗಳೂರಿಂದ. ನಮ್ಮ ಎಸ್.ಓ. ಬಂತೇಜಿ ಅವರು ಈ ಕಡೆ ಎಲ್ಲ ಸುತ್ತಾಡಿಕೊಂಡು ಅನೇಕ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ನಾವು ಬಂದಾಗಿನಿಂದ ನಮ್ಮ ಜೊತೆ ಸಹಾಯ ಮಾಡ್ತಾ ಇದ್ದಾರೆ. ತುಂಬ ಕೃತಜ್ಞತೆಗಳು ಎಸ್.ಓ. ಬಂತೇಜಿಗೆ. ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸಂಘಪಾಲ ಬಂತೇಜಿಯವರು ಹೇಳ್ತಾ ಇರ್ತಾರೆ, ಇವರು ಇದನ್ನು ಮಾಡಿದ್ದಾರೆ, ಇದನ್ನು ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ. ನಿಮ್ಮ ಪ್ರತಿಯೊಬ್ಬರೂ ಒಂದಿಲ್ಲ ಒಂದು ರೀತಿಯಲ್ಲಿ ಕಾಣಿಕೆ ಕೊಟ್ಟಿದ್ದೀರಿ ಈ ನಮ್ಮ ಬುದ್ಧ ಶಾಸನಕ್ಕಾಗಿ. ಅದು ಚಿಕ್ಕದು ದೊಡ್ಡದು ಅಂತಲ್ಲ, ಅದು ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿ ಇದೆ ಅಂತ. ಸಂಘಪಾಲ ಬಂತೇಜಿಯವರ ಒಂದು ದೊಡ್ಡ ಗುಣ ಏನು ಅಂದರೆ ಚಿಕ್ಕ ಸಹಾಯ ಮಾಡಿದವರನ್ನು ನೆನೆಸ್ಕೊಳ್ತಾರೆ, ಅದನ್ನು ಹೇಳ್ತಾರೆ, ಅದನ್ನು ನೆನೆಸ್ಕೊಳ್ತಿರ್ತಾರೆ. ಇದು ಭಗವಾನ್ ಬುದ್ಧರು ಏನಂತ ಹೇಳಿದಾರೆ ಗೊತ್ತಾ? ಕಥನ್ಯುತ ಕಥವೇದಿ ಸಪ್ಪುರಿಸ ಲಕ್ಷಣ. ಯಾರು ಚಿಕ್ಕ ಚಿಕ್ಕ ಸಹಾಯಗಳನ್ನು ಕೂಡ ನೆನಪು ಮಾಡಿಕೊಂಡು ಕೃತಜ್ಞರಾಗಿರ್ತಾರೋ ಅವರು ಸತ್ಪುರುಷರು. ಹಾಗೆ ಹೇಳ್ತಾರೆ, ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡಿದ್ರು ಕ್ಷಮೆ ಮಾಡಿ ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡಬೇಕು. ಆದರೆ ಚಿಕ್ಕ ಚಿಕ್ಕ ಒಳ್ಳೆಯದನ್ನ ಏನು ಮಾಡಿರ್ತಾರೆ ಅದನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಅದಕ್ಕೆ ನಾವು ಕೃತಜ್ಞರಾಗಿರ್ಬೇಕು. ಅದು ಸತ್ಪುರುಷರ ಲಕ್ಷಣ. ಅದೇ ಅಸತ್ಪುರುಷರು ಏನು ಮಾಡ್ತಾರೆ? ಕೃತಜ್ಞರಾಗಿರ್ತಾರೆ. ಕೃತಜ್ಞ ಅಲ್ಲ, ಕೃತಜ್ಞ. ಎಷ್ಟೇ ಸಹಾಯ ಮಾಡಿದ್ರು ಮರ್ತು ಬಿಡ್ತಾರೆ, ಇನ್ನೂ ಡಿಮ್ಯಾಂಡ್ ಮಾಡ್ತಾರೆ, ಅಥವಾ ಅದನ್ನು ಅವ್ರ ಬಗ್ಗೆನೇ ತೆಗಳ್ತಾರೆ. ಆ ರೀತಿ ಅಸತ್ಪುರುಷರು. ಅಂಥ ಮನಸ್ಸನ್ನು ನಾವು ಹೊಂದಿರದೆ ಸತ್ಪುರುಷರಾಗೋಣ. ಇವತ್ತು ಇಲ್ಲಿ ಧಮ್ಮ ಪ್ರವಚನದಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ಕೇಳೋದಕ್ಕೆ ನಿಮ್ಗೆ ಇಷ್ಟ ಇದೆ ಅಂತ ಹೇಳಿದರೆ ನಾನು ಆ ವಿಷಯದ ಬಗ್ಗೆ ಹೇಳ್ಕೊಡ್ತೀನಿ. ಯಾಕೆಂತಂದರೆ ನಾನು ಏನಾದರೂ ಹೇಳ್ಬೋದು, ಆದರೆ ನಿಮಗೆ ಬೇಕಾಗಿರೋದು ಕೊಟ್ಟರೆ ಇನ್ನೂ ಉತ್ತಮ ಅಲ್ವಾ? ಹೇಳಿ, ಯಾವ ವಿಷಯದ ಬಗ್ಗೆ ಹೇಳಬೇಕು ಅಂತ. ಉಪಾಸಕರ
ಸಖಿಯರೇ? ಹಾ, ನಾನು ಏನು ಹೇಳಿದ್ರು ಕೇಳ್ತೀನಿ ಅಂತ ಅದು ನಿಮ್ಮ ಇದು. ನಿಮಗೇನಾದ್ರೂ ಪ್ರಶ್ನೆಗಳಿದಾವ ಯಾವ್ದಾದ್ರು ವಿಷಯದ ಬಗ್ಗೆ ಅಂತ? ಈಗ ನಾವು ಭಗವಾನ್ ಬುದ್ಧರ ಜಯಂತಿಯನ್ನ ಆಚರಿಸ್ತಾ ಇದ್ದೀವಿ. ಇವತ್ತು ನಿಮ್ಮ ಇದು 3ನೇ ದಿನ ಇಲ್ಲಿ ಸಿಂಧಿಗಿಯಲ್ಲಿ 3ನೇ ದಿನ ನಡೀತಾ ಇದೆ. 22ರಿಂದ ಅಲ್ವಾ? 22 ಆಯ್ತು, 23, ಇವತ್ತು 24ನೇ ತಾರೀಕು ಬುದ್ಧ ಜಯಂತಿಯನ್ನು ನಾವು ಆಚರಿಸ್ತೀವಿ. ಭಗವಾನ್ ಬುದ್ಧರ ಜಯಂತಿ. ಜಯಂತಿ ಅಂದ್ರೆ ಏನು? ಹುಟ್ಟು ಹಬ್ಬ ಅಲ್ಲ. ಹುಟ್ಟು ಹಬ್ಬ ಒಂದು ಆಯ್ತು. ಜಯ ಅಂದ್ರೆ ಅವರನ್ನ ಜಯಕಾರ ಮಾಡ್ತಕ್ಕಂಥ ದಿನ, ಅವರನ್ನ ಗೌರವಿಸಿರ್ತಕ್ಕಂಥ ದಿನ. ಅದು ಭಗವಾನ್ ಬುದ್ಧರ ಜೀವನದ 3 ಪ್ರಮುಖ ಘಟನೆಗಳು ನಡೆದಿರ್ತಕ್ಕಂಥ ದಿನ ಇದೆ. 1ನೇ ತಾರೀಕು ವೈಶಾಖ ಪೂರ್ಣಿಮಾ ಬರುತ್ತಲ್ಲ, ಅವ್ರು ಹುಟ್ಟಿದ್ದು ವೈಶಾಖ ಪೂರ್ಣಿಮೆ. 35ನೇ ವಯಸ್ಸಿಗೆ ಬೋಧಿ ಪ್ರಾಪ್ತಿ ಮಾಡಿಕೊಂಡ್ರು. ಎಲ್ಲಿ? ಬುದ್ಧಗಯೆಯಲ್ಲಿ. ಅದು ವೈಶಾಖ ಪೂರ್ಣಿಮೆ ದಿನ. ಮತ್ತೆ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಮಹಾಪರಿನಿಬ್ಬಾನ ಹೊಂದಿದ್ರು. ಅದು ವೈಶಾಖ ಪೂರ್ಣಿಮೆ ದಿನ. ಆದ್ದರಿಂದ ಈ ವೈಶಾಖ ಪೂರ್ಣಿಮೆ ದಿನ ಹುಟ್ಟು, ಜ್ಞಾನೋದಯ ಮತ್ತು ಮಹಾಪರಿನಿಬ್ಬಾನ ಈ 3ನ್ನು ಒಳಗೊಂಡಿರ್ತಕ್ಕಂಥ ದಿನ. ಭಗವಾನ್ ಬುದ್ಧರನ್ನ ಅವತ್ತಿನ ದಿನ ನಾವು ಎಷ್ಟೆಲ್ಲ ನೆನೆಸ್ಕೊಂಡ್ರು ಸಾಕಾಗಲ್ಲ. ಈಗ ಭಗವಾನ್ ಬುದ್ಧರು ದಶ ಪಾರಮಿಗಳನ್ನ ಪೂರ್ಣ ಮಾಡಿದರು. ಪಾರಮಿಗಳ ಬಗ್ಗೆ ಕೇಳಿದಿರಲ್ಲ? ಪಾರಮಿ ಅಂದ್ರೆ ಏನು? ಈ ಹೆಸರು ಪಾರಮಿ ಅಂತ ಕೇಳಿದಿರಿ? ಈ ಶಬ್ದ ಕೇಳಿದಿರಿ? ಕೇಳಿಲ್ಲ. ಪಾರಮಿ ಅಂದ್ರೆ ಪಾರು ಮಾಡೋದು. ಯಾವುದು ನಮ್ಮನ್ನ ಪಾರು ಮಾಡುತ್ತೋ ಅದು ಪಾರಮಿ. ದುಃಖದಿಂದ ಪಾರು ಮಾಡಿ ಸುಖಕ್ಕೆ ತೆಗೆದುಕೊಂಡು ಹೋಗುವುದು. ಕತ್ತಲೆಯಿಂದ ಬೆಳಕಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ ತೆಗೆದುಕೊಂಡು ಹೋಗುವ ಪಾರಮಿಗಳು ಇವೆ. ಅವು 10 ಪಾರಮಿಗಳು. ನೀವು ಕೇಳಿರ್ತೀರಿ, ಆದ್ರೆ ಈ ಶಬ್ದದಲ್ಲಿ ನೆನಪಿರ್ಲಿಕ್ಕಿಲ್ಲ ಅಷ್ಟೇ. ದಾನ ಪಾರಮಿ, ಶೀಲ ಪಾರಮಿ, ನೆಕ್ಕಮ್ಮ ಪಾರಮಿ, ಪಣ್ಯ ಪಾರಮಿ, ವೀರ್ಯ ಪಾರಮಿ, ಖಂತಿ ಪಾರಮಿ, ಸಚ್ಚ ಪಾರಮಿ, ಅಧಿಷ್ಠಾನ ಪಾರಮಿ, ಮೆತ್ತಾ ಪಾರಮಿ, ಉಪೇಕ್ಷಾ ಪಾರಮಿ. 10 ಉತ್ಕೃಷ್ಟವಾದ ಗುಣಗಳು, ಅವುಗಳಿಗೆ ಪಾರಮಿ ಅಂತ ಹೇಳ್ತಾರೆ. ದಾನ ಅದೊಂದು ಗುಣ, ಅದು ನಮ್ಮನ್ನ ಪಾರು ಮಾಡುತ್ತೆ. ಶೀಲ, ನೀವು ಪಂಚಶೀಲ ತಗೊಂಡಿದ್ದೀರಿ, ಉಪೋಸತ ಅವಾಗ ಅಷ್ಟಶೀಲ ತಗೊಳ್ತೀರಿ. ಈ ಶೀಲ ಪಾರಮಿ ನಿಮ್ಮನ್ನ ಪಾರು ಮಾಡುತ್ತೆ. ಅಜ್ಞಾನದಿಂದ ಜ್ಞಾನಕ್ಕೆ, ದುಃಖದಿಂದ ನಿಬ್ಬಾಣಕ್ಕೆ. ತ್ಯಾಗ, ನೆಕ್ಕಮ್ಮ ಪಾರಮಿ ಅಂದ್ರೆ ತ್ಯಾಗದ ಪಾರಮಿ. ಪ್ರಜ್ಞೆ, ಜ್ಞಾನವನ್ನು ಬೆಳೆಸಿಕೊಳ್ಳುವುದು, ಜ್ಞಾನ. ಆಮೇಲೆ ಖಂತಿ, ತಾಳ್ಮೆ. ಜೀವನದಲ್ಲಿ ತಾಳ್ಮೆ ಬೇಕೋ ಬೇಡ? ಯಾಕೆ ಬೇಕು ಹೇಳಿ? ತಾಳ್ಮೆ ಯಾಕೆ ಬೇಕು? ತಾಳ್ಮೆ ಯಾಕೆ ಬೇಕು? ಯಾಕೆ ಅಂದ್ರೆ ನಮ್ಮ ಇಚ್ಛೆಯಂತೆ ಕೆಲಸಗಳು ಆಗೋದಿಲ್ಲ, ನಮ್ಮ ಇಚ್ಛೆಯಂತೆ ಜೀವನ ನಡೆಯೋದಿಲ್ಲ. ಯಾವಾಗ ನಮ್ಮ ಇಚ್ಛೆಯಂತೆ ನಡೆಯಲ್ಲ ಅವಾಗ ನಮಗೆ ತಾಳ್ಮೆ ಇದ್ರೆ ಶಾಂತವಾಗಿ ಇರ್ತೀವಿ. ಇವಾಗ ನಮಗೆ ರೋಗ ಬೇಡ, ಅದ್ರ ರೋಗ ಬಂದ್ಬಿಡುತ್ತೆ, ಅವಾಗ ಏನ್ ಮಾಡೋದು? ತಾಳ್ಮೆ, ಚೆನ್ನಾಗಿ ಅದನ್ನ ಟ್ರೀಟ್ಮೆಂಟ್ ಕೊಡೋದು, ಆದ್ರೆ ಮನಸ್ಸಿನಲ್ಲಿ ತಾಳ್ಮೆಯಿಂದ ಇರೋದು. ಈಗ ಯಾರೋ ಬೈದ್ಬಿಟ್ಟು ಹೋಗ್ತಾರೆ, ಅದಕ್ಕೆ ನೀವು ಹತ್ಕೊಂಡು ಕೂತ್ಕೊಳ್ತೀರಿ. ಇಲ್ಲ, ತಾಳ್ಮೆ ಇದ್ರೆ ಹೋಗಿ ಬಿಡಪ್ಪ, ಸುಖವಾಗಿರು. ತಾಳ್ಕೋಬೇಕಾಗುತ್ತೆ. ಇವಾಗ ನಿಮಗೆ
ಹಾಲು ಬೇಕಾಗಿರುತ್ತೆ, ಹಾಲಿನೊಂದು ಬಂದಿರಲ್ಲ, ಟೈಮಲ್ಲಿ ಹಾಲು ಸಿಗಲ್ಲ, ತಾಳ್ಮೆ ಬೇಕು ಅಲ್ವಾ? ಚಿಕ್ಕ ಪುಟ್ಟ ವಿಷಯ ಆಗಿರಲಿ, ದೊಡ್ಡ ವಿಷಯ ಆಗಿರಲಿ, ತಾಳ್ಮೆ ಪಾರಣಿ. ಪ್ರಯತ್ನ, ಜೀವನದಲ್ಲಿ ನಾವು ಪ್ರಯತ್ನ 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 ಇಲ್ಲದೆ ಯಾವ ಒಂದು ಸಾಧನೆ ಸಾಧ್ಯವೇ ಇಲ್ಲ. ಹಾಗೆಯೇ ಸತ್ಯ, ನಮ್ಮ ನುಡಿ ಸತ್ಯವಾಗಿರಬೇಕು, ಯೋಚನೆ ಸತ್ಯಕ್ಕನುಸಾರವಾಗಿರಬೇಕು. ನಂತರ ಅಧಿಷ್ಠಾನ, ದೃಢ ಸಂಕಲ್ಪ, ಸಂಕಲ್ಪ ಮಾಡಿ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಛಲದಿಂದ ಮಾಡಿ ಕೆಲಸವನ್ನು ಮುಗಿಸ್ತಕ್ಕಂಥ. ಮೆತ್ತ ಅಂದ್ರೆ ಮೈತ್ರಿ, ನಾವು ಧ್ಯಾನ ಮಾಡಿದ್ವಲ್ಲ, ಎಲ್ಲ ಸುಖವಾಗಿರಲಿ, ಮೈತ್ರಿ. ಆಮೇಲೆ ಉಪೇಕ್ಷಾ ಪಾರಣಿ, ಉಪೇಕ್ಷಾ ಅಂದ್ರೆ ಸಮತಾಭಾವ, ಮನಸ್ಸನ್ನ ಸಮವಾಗಿ ಇಡುವುದು. ಯಾಕೆ ಇಡಬೇಕು ಸಮವಾಗಿ? ಯಾಕೆ ಅಂದ್ರೆ ಜೀವನ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹಾರಾಡ್ತಾ ಇದೆ. ಸುಖ ಇದ್ರೆ ದುಃಖ, ಒಂದ್ಸಾರಿ ದುಃಖದಲ್ಲಿ ಇರ್ತೀವಿ, ಒಂದ್ಸಾರಿ ಸುಖದಲ್ಲಿ ಇರ್ತೀವಿ, ಲಾಭದಲ್ಲಿ ಇರ್ತೀವಿ, ಕೆಲವೊಂದ್ಸಾರಿ ನಷ್ಟದಲ್ಲಿ ಇರ್ತೀವಿ, ಯಶಸ್ಸು ಸಿಗುತ್ತೆ, ಕೆಲವೊಂದ್ಸಾರಿ ಸೋಲು ಬಂದ್ಬಿಡುತ್ತೆ, ಕೆಲವೊಂದ್ಸಾರಿ ಅಲ್ವಾ? ಪ್ರಶಂಸೆ ಮತ್ತು ನಿಂದನೆ, ಇವುಗಳನ್ನ ಲೋಕಧಮ್ಮ ಅಂತ ಹೇಳ್ತಾರೆ. ಲೋಕಧಮ್ಮ ಅಂದ್ರೆ ಅಂತ್ಯಗಳು, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗೋದು, ಆ ಹಂತದಿಂದ ಈ ಹಂತಕ್ಕೆ ಬರೋದು, ಅದೇ ಜೀವನ. ಜೀವನದಲ್ಲಿ ಇದೆಲ್ಲ ಬರ್ತಾ ಇರುತ್ತೆ, ಒಳ್ಳೇದು ಬರ್ತಾ ಇರುತ್ತೆ, ಕೆಟ್ಟದ್ದು ಬರ್ತಾ ಇರುತ್ತೆ. ಸೊ ಅವಾಗ ನೀವು ಹತ್ಕೊಂಡು ಕೂತ್ಕೊಳ್ತೀರಾ, ಕೆಟ್ಟದ್ದಾದ್ರೆ. ಒಳ್ಳೇದಾದ್ರೆ ತುಂಬಾ ಜಾಸ್ತಿ ತೇಲೋದಕ್ಕೆ ಶುರು ಮಾಡಬಾರ್ದು, ಕೆಟ್ಟದಾದ್ರೆ ಅಳ್ತಾ ಡಿಪ್ರೆಷನ್ ಅಲ್ಲಿ ಹೋಗ್ಬಾರ್ದು. ಸಮವಾಗಿ ಇಡುವುದೇ ಉಪೇಕ್ಷಾ. 10 ಪಾರಮಿಗಳು ಗೊತ್ತಾಯ್ತಲ್ಲ? ಈಗ ಈ 10 ಪಾರಮಿ ಇದಾವಲ್ಲ, ಇವು ನಮಗೆ ಬೇಕೇ ಬೇಕು. ಇವು ನಮ್ಮನ್ನ ಪಾರು ಮಾಡ್ತವೆ. ನದಿಯ ದುಃಖದ ದಡದಿಂದ ನಿಬ್ಬಾಣದ ದಡಕ್ಕೆ ಪಾರು ಮಾಡ್ತವೆ. ಈಗ ನೀವು ನಾವೆಯಲ್ಲಿ ಹೋಗ್ತೀರಿ, ಹಡಗಿನಲ್ಲಿ ಹೋಗ್ತೀರಿ, ಅದು ಪಾರು ಮಾಡುತ್ತಲ್ಲ, ಅದೇ ರೀತಿ ಇದನ್ನು ಪಾರು ಮಾಡೋದ್ರಿಂದ ಇದನ್ನ ಪಾರಮಿ ಅಂತಾರೆ. ಅದು ಪಾರು ಮಾಡಿ ಎಲ್ಲಿ ತಗೊಂಡೋಗುತ್ತೆ? ನಿಬ್ಬಾಣ. ನಿಬ್ಬಾಣ ಯಾವುದು? ಪರಮ ಸುಖ, ಪರಮತ್ವಕ್ಕೆ ತೆಗೆದುಕೊಂಡು ಹೋಗುತ್ತೆ. ಪರಮತ್ವಕ್ಕೆ ತೆಗೆದುಕೊಂಡು ಹೋಗುವುದು ಕೂಡ ಪಾರಮಿ. ಪಾರು ಮಾಡಿ ಪರಮತ್ವಕ್ಕೆ ತೆಗೆದುಕೊಂಡು ಹೋಗುವುದೇ ಪಾರಮಿ. ಈಗ ಇದಕ್ಕೆ ಯಾಕೆ ಇಷ್ಟು ಒತ್ತು ಕೊಟ್ಟಿದ್ದಾರೆ ಭಗವಾನ್ ಬುದ್ಧರು? ಯಾಕೆ ಅಂದ್ರೆ ಅದಿಲ್ಲ ಅಂದ್ರೆ ನಾವು ಪಾರಾಗೋದೇ ಇಲ್ಲ. ಈಗ ನಮಗೆ ಬೋಧಿ ಜ್ಞಾನ ಬೇಕೋ ಬೇಡವೋ, ನಾವೆಲ್ಲ ಈಗ ಭಗವಾನ್ ಬುದ್ಧರ ಅನುಯಾಯಿಗಳು. ಭಗವಾನ್ ಬುದ್ಧರ ಅನುಯಾಯಿ ಅಂತಂದ್ರೆ ನಾವು 2 ರೀತಿಯಲ್ಲಿ ಸಾಧನೆ ಮಾಡಬೇಕು. ಒಂದು, ಪ್ರತಿನಿತ್ಯದ ಜೀವನದಲ್ಲಿ ಈಗ ನಾವು ಸುಖ ಶಾಂತಿ ಗಳಿಸ್ಬೇಕು, ಅದು ಮೊದಲನೇದು. ಎರಡನೇದು, ಈ ಜೀವನವನ್ನ ಮಾರ್ಗ ಮಾಡಿ ಅದನ್ನೇ ನಾವು ನಿಬ್ಬಾಣಕ್ಕೆ ದಾರಿಯನ್ನಾಗಿ ಮಾಡಿ ನಡೆಸ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಒಂದು, ಇಲ್ಲಿ ಈಗಲೇ ಏನು ಗಳಿಸ್ಬೇಕು, ಇನ್ನೊಂದು ನಿಬ್ಬಾಣ, ನಮ್ಮ ಅಲ್ಟಿಮೇಟ್ ಗುರಿ ಏನು. ಅರ್ಥ ಆಯ್ತಲ್ಲ? ಸೊ ಆದ್ದರಿಂದ ಉಪಾಸಕ ಉಪಾಸಕಿಯರೇ, ಈ 2 ಗುರಿಯನ್ನು ಮುಟ್ಟಲಿಕ್ಕೆ ಈ 10 ಪಾರಮಿಗಳು ಬೇಕು. ಅರ್ಥ ಆಯ್ತಲ್ಲ? ಸೊ ಇದನ್ನ ನಮ್ಮ ಭಗವಾನ್ ಬುದ್ಧರು 3 ಸಾರಿ ಪರಿಪೂರ್ಣ ಮಾಡಿದ್ರು. ಭಗವಾನ್ ಬುದ್ಧರ ನಾವು ಜೀವನ ಕಥೆ ತಿಳ್ಕೊಳ್ಬೇಕು ಅಂತಂದ್ರೆ, ಸಿದ್ಧಾರ್ಥ ಗೌತಮನಾಗಿ ಹುಟ್ಟಿದ್ರಲ್ಲ ಲುಂಬಿನಿ ವನದಲ್ಲಿ, ಅಲ್ಲಿ ಅವರ ಬೋಧಿಯ ಯಾತ್ರೆ ಶುರು ಆಗಲಿಲ್ಲ. ಅವರ ಬೋಧಿ ಸಂಬೋಧಿ ಯಾತ್ರೆ ಯಾವಾಗ ಶುರು ಆಯ್ತು ಗೊತ್ತಿದೆಯಾ? ದೀಪಂಕರ ಭಗವಾನ್ ಬುದ್ಧರ ಇದನ್ನ ಘಟನೆ ಕೇಳಿದ್ದೀರಿ? ಬಹಳ ಹಿಂದೆ
ಲಕ್ಷ ಲಕ್ಷ ಕೋಟಿ ವರ್ಷಗಳ ಹಿಂದೆ ದೀಪಂಕರ ಬುದ್ಧರು ಈ ಲೋಕದಲ್ಲಿ ಬಂದಿದ್ರು. ಅವಾಗಿನ ಕಾಲದಲ್ಲಿ ನಮ್ಮ ಭಗವಾನ್ ಬುದ್ಧರ ಹಿಂದಿನ ಬುದ್ಧರ ಹೆಸರು ಕಶ್ಯಪ ಬುದ್ಧ, ಅವರ ಹಿಂದಿನ ಬುದ್ಧರು ಕೋನಾಗಮನ, ಅವರ ಹಿಂದೆ ಕಪಿಸಂದ, ಅವರ ಹಿಂದೆ ವೆಸ್ಸಬು, ಸಿಕ್ಕಿ, ಆ ರೀತಿ 24 ಬುದ್ಧರ ಹಿಂದೆ ಬಂದಿರತಕ್ಕಂಥ ದೀಪಂಕರ ಭಗವಾನ್ ಬುದ್ಧರು ಹುಟ್ಟಿದ್ರು. ಆಗ ಸುಮೇಧ ಪಂಡಿತ ಅಂತ ಒಬ್ಬ ಯುವಕ, ಅವನ ತಂದೆ ರಾಜನಾಗಿದ್ದ. ಅವನು ಬೇಗ ಸತ್ತೋಗ್ಬಿಡ್ತಾನೆ. ಸುಮೇಧ ಇನ್ನೂ ಚಿಕ್ಕ ವಯಸ್ಸಿನವನು, 15-16 ವಯಸ್ಸಿನ ಹುಡುಗ ಸುಮೇಧ. ಇವಾಗ ಅವನು ರಾಜ್ಕುಮಾರ್ ನಿನ್ನಲ್ಲ, ಈಗ ಅವನು ರಾಜ ಆಗ್ಬೇಕು. ಅವಾಗ ಅಲ್ಲೆಲ್ಲ ಮಂತ್ರಿಗಳು ಅವರೆಲ್ಲ ಕರ್ಕೊಂಡ್ ಬರ್ತಾರೆ. ನೋಡಪ್ಪ, ನಿಮ್ ತಂದೆ ಹೋಗ್ಬಿಟ್ರು, ಈಗ ನಿನ್ಗೆ ಪಟ್ಟ ಕಟ್ತೀವಿ ಅಂತ ಹೇಳಿ ಪಟ್ಟ ಕಟ್ಟಿ ಅವನನ್ನ ರಾಜ ಮಾಡ್ಬಿಡ್ತಾನೆ. ಸೊ ರಾಜನಾದ್ಮೇಲೆ ಅವ್ನು ಕೇಳ್ತಾನೆ, ನಾನು ರಾಜ ಆಗಿದ್ದೀನಲ್ಲ, ನನ್ನ ಜವಾಬ್ದಾರಿ ಏನು, ನನ್ಗೇನಿದೆ ಏನಿಲ್ಲ ಅಂತ. ಆಗ ಅವ್ರು ಮೊದಲಿಗೆ ಏನ್ ತೋರಿಸ್ಕೊಡ್ತಾರೆ ಗೊತ್ತಾ ಅವ್ನಿಗೆ? ನೋಡಪ್ಪ, ನೀನ್ ಸಾಮಾನ್ಯ ಮನುಷ್ಯ ಅಲ್ಲ, ನೀನು ರಾಜನಾಗಿದ್ದೀಯ. ರಾಜ ಸಾಮಾನ್ಯ ರಾಜನೂ ಅಲ್ಲ, ನೀನು ಎಷ್ಟು ದೊಡ್ಡ ಐಶ್ವರ್ಯದ ಒಡೆಯನಾಗಿದ್ದೀಯ. ಐಶ್ವರ್ಯದ ಒಡೆಯ ಅದ್ಯಾವ್ದ್ರಿ ನಂದು ಐಶ್ವರ್ಯ ಅಂತ ಕೇಳ್ತಾನೆ. ಅವಾಗ ಅವ್ರು ಕರ್ಕೊಂಡು ಹೋಗ್ತಾರೆ, ದೊಡ್ಡ ದೊಡ್ಡ ಗೋದಾಮುಗಳನ್ನ ತೋರಿಸ್ತಾರೆ. ಒಂದು ಗೋದಾಮನ್ನ ತೋರಿಸಿ ಹೇಳ್ತಾರೆ, ಅಲ್ಲಿ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ತುಂಬಿಕೊಂಡಿರುತ್ತೆ. ಇದು ನಿಮ್ಮ ತಂದೆ ಗಳಿಸಿರೋ ಆಸ್ತಿ. ಎರಡನೇದು ತೋರಿಸ್ತಾರೆ, ಇದು ನಿಮ್ಮ ತಂದೆಯ ತಂದೆ ಗಳಿಸಿರೋ ಆಸ್ತಿ. ಮೂರನೇದನ್ನ ತೋರಿಸ್ತಾರೆ, ಅವ್ರ ತಂದೆ ಗಳಿಸಿರೋದು. 4, 5, 7 ತಲೆಮಾರಿನವರೆಗೆ ಗಳಿಸಿರುವ 7 ಗೋದಾಮಿನಷ್ಟು ಆಸ್ತಿಯನ್ನ, ಚಿನ್ನ, ಬೆಳ್ಳಿ, ಬಂಗಾರ, ಇದೆಲ್ಲ ವಜ್ರ, ವೈಡೂರ್ಯ ಎಲ್ಲ ತುಂಬಿಕೊಂಡು ಹೋಗಿರುತ್ತೆ. ಅಷ್ಟೇ ಮುಗಿಯಲ್ಲ, ಇನ್ನೊಂದು ತೋರಿಸ್ತಾರೆ, ಈ ಗೋದಾಮು ನಿನ್ನ ತಾಯಿ ಮದುವೆ ಆಗಿ ಬಂದಾಗ ಆ ವರದಕ್ಷಿಣೆ, ಆ ಕಾಣಿಕೆ, ಈ ಕಾಣಿಕೆ ಅಂತ ತಂದಿರೋದು. ಅದು ಏನು ಕಡಿಮೆ ಇಲ್ಲ, ಅವ್ರ ತಂದೆ ಗಳಿಸಿರೋ ಅಷ್ಟೇ ಅವ್ರ ತಾಯಿನ ತಗೊಂಡ್ಬಂದಿದ್ದಾರೆ. ಆಮೇಲೆ ಇದು ನಿನ್ನ ಅಮ್ಮಂದಾಯ್ತು, ಅದು ಅವ್ರ ಅಮ್ಮಂದಾಯ್ತು, ಅವ್ರ ಅಮ್ಮಂದಾಯ್ತು. ಆ ರೀತಿ ತಾಯಿ ಕಡೆ 7 ತಲೆಮಾರು, ತಂದೆ ಕಡೆ 7 ತಲೆಮಾರು, 14 ದೊಡ್ಡ ದೊಡ್ಡ ಈ ಐಶ್ವರ್ಯ ನಿಧಿಗಳನ್ನ, ಭಂಡಾರಗಳನ್ನ ತೋರಿಸ್ಕೊಡ್ತಾರೆ. ಅವಾಗ ಹೇಳ್ತಾರೆ, ನೋಡಪ್ಪ ಸುಮೇಧ, ನೀನು ಇದರ ಒಡೆಯ. ಆಗ ಸುಮೇಧ ಸಂತೋಷ ಆಗುತ್ತೆ. ಅವ ರಾಜನೂ ಆಗಿರ್ತಾನೆ. ಅವತ್ತಿನ ದಿನ ಸಂಜೆ ಸಡನ್ ಆಗಿ ಯೋಚನೆ ಬರುತ್ತೆ. ಏನ್ ಯೋಚನೆ ಬರುತ್ತೆ? ನಾನು ಇಷ್ಟೆಲ್ಲ ಐಶ್ವರ್ಯದ ಒಡೆಯನಾಗಿದ್ದೀನಿ, ಆದ್ರೆ ಒಂದು ಪ್ರಶ್ನೆ, ನಮ್ಮಪ್ಪ ಇದನ್ನ ಗಳಿಸ್ದ, ಆದ್ರೆ ಇಲ್ಲೇ ಬಿಟ್ಟು ಹೋಗಿದಾನಲ್ಲ. ಅವ್ರ ಅಪ್ಪ ಗಳಿಸ್ದ, ಅವನು ಇಲ್ಲೇ ಬಿಟ್ಟು ಹೋಗಿದಾನಲ್ಲ. ಇಲ್ಲೇ ಬಿಟ್ಟು ಹೋಗೋದೇ ಇತ್ತು ಅಂದ್ರೆ ಯಾಕೆ ಗಳಿಸ್ಬೇಕು? ಅದರಿಂದ ಏನಾದ್ರು ಅರ್ಥ ಇದೆಯಾ? ಅದಕ್ಕೇನಾದ್ರೂ ಬೆಲೆ ಇದೆಯಾ ಅಂತ ಹೇಳಿ ಯೋಚನೆ ಮಾಡಕ್ ಶುರು ಮಾಡ್ದ. ಯೋಚನೆ ಮಾಡಿ ಮಾಡಿ 1 ದಿನ, 2 ದಿನ, 3 ದಿನ, ಸ್ವಲ್ಪ ದಿನ ನೋಡ್ತಾನೆ, ತನ್ನ ಪವರ್ ನೋಡ್ತಾನೆ, ತನ್ನ ಐಶ್ವರ್ಯ ನೋಡ್ತಾನೆ. ಆದ್ರೆ ಈ ಮನಸ್ಸಿನಲ್ಲಿ ಕೊರಗ್ತಾ ಇರುತ್ತೆ. ಕೊನೆಗೆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇವರೆಲ್ಲ ಗಳಿಸಿದ್ರು, ಆಸ್ತಿಯನ್ನ ಗಳಿಸಿದ್ರು, ಆದ್ರೆ ತೆಗೆದುಕೊಂಡು ಹೋಗಲಿಲ್ಲ. ನಾನು ಅದನ್ನ ತೆಗೆದುಕೊಂಡು ಹೋಗುತ್ತೇನೆ. ಅದನ್ನ ಹೇಗೆ ತಗೊಂಡು? ಸುಮೇಧ. ಅದಕ್ಕೆ ಅವನು ಜ್ಞಾನಿ ಆಗಿರೋದ್ರಿಂದ ಅವನ ಹೆಸರೇ ಸುಮೇಧ ಪಂಡಿತ. ಸೊ ಅವನು ಯೋಚನೆ ಮಾಡ್ತಾನೆ, ನಾನು ಇದನ್ನ ದಾನ ಮಾಡ್ತೀನಿ, ದಾನ ಮಾಡಿ ಪುಣ್ಯ ಗಳಿಸ್ತೀನಿ. ಆ ಪುಣ್ಯ ನನ್ನ ಜೊತೆನೇ ಇರುತ್ತೆ.
ನಾನು ಇದ್ದಾಗಲೂ ಇರುತ್ತೆ, ಸತ್ತು ಹೋದ್ಮೇಲೆನೂ ಇರುತ್ತೆ, ನಾನು ಅದನ್ನು ತಗೊಂಡು ಹೋಗ್ತೀನಿ ಅಂಥೇಳಿ ಆ ಎಲ್ಲ ಐಶ್ವರ್ಯವನ್ನು ಇಡೀ ರಾಜ್ಯದಲ್ಲಿ ಕಷ್ಟ ಇರೋರಿಗೆ ಅವ್ರಿಗೆ ಇವ್ರಿಗೆ ದಾನ ಮಾಡಿ ಸಹಾಯ ಮಾಡಿ ಎಲ್ಲ ಖಾಲಿ ಮಾಡ್ತಾನೆ. ಖಾಲಿ ಮಾಡಿ ಮಂತ್ರಿಗಳನ್ನು ಕರೆಸ್ತಾನೆ. ನೋಡ್ರಪ್ಪ, ನಾನು ಈಗ ಸನ್ಯಾಸಿಯಾಗಿ ಕಾಡಿಗೆ ಹೋಗ್ತಾ ಇದ್ದೀನಿ. ನನಗೆ ಜೀವನದ ಸತ್ಯವನ್ನು ಹುಡುಕಬೇಕು. ನೀವು ನಿಮ್ಮಲ್ಲಿ ಒಬ್ಬರನ್ನ ಆರಿಸಿ ಅವನನ್ನ ರಾಜನನ್ನಾಗಿ ಮಾಡೋಣ ಅಂತ ಹೇಳಿದಾಗ ಅವ್ರು ಮೊದಲು ಹತ್ಕೊಳ್ತಾರೆ, ಬೇಡ ಅಂತಾರೆ, ಅದು ಇದೆಲ್ಲ ಆದರೆ ಅದೊಂದು ದಿವಸ ಸ್ವಲ್ಪ ದಿನ ನಡೆಯುತ್ತೆ. ಆಮೇಲೆ ಅವ್ರು ಒಪ್ಕೊಂಡು ಒಬ್ಬರನ್ನ ರಾಜನನ್ನಾಗಿ ನೇಮಿಸ್ತಾರೆ. ಅವರಿಗೆ ಪಟ್ಟ ಕಟ್ಟಿಬಿಟ್ಟು ಇವನು ಹೋಗ್ಬಿಡ್ತಾನೆ. ಸುಮೇಧ ಪಂಡಿತ ಹೋಗಿ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಾನೆ. ಧ್ಯಾನ ಮಾಡಿ ಈ ಧ್ಯಾನಗಳನ್ನು ಪಡಿತಾನೆ. ಧ್ಯಾನ ಅಂತಂದ್ರೆ ಮನಸ್ಸಿನ ಉನ್ನತ ಧ್ಯಾನ ಸ್ಥಿತಿಗಳು. ಆ ಸ್ಥಿತಿಗಳನ್ನು ಪಡೆದು ರಿದ್ಧಿ ಶಕ್ತಿನೂ ಬರುತ್ತೆ. ರಿದ್ಧಿ ಶಕ್ತಿಯಿಂದ ಪ್ರತಿದಿನ ಒಂದ್ಸಾರಿ ಪಿಂಡಪಾತಕ್ಕೆ, ಕೆಲವೊಂದ್ಸಾರಿ ನಡ್ಕೊಂಡು ಹೋಗ್ತಾ ಇದ್ದ, ಕೆಲವೊಂದ್ಸಾರಿ ರಿದ್ಧಿ ಶಕ್ತಿಯಿಂದ ಹೋಗಿ ಊರಲ್ಲಿ ಬೇರೆ ಬೇರೆ ಊರಲ್ಲಿ ಹೋಗಿ ಅದನ್ನ ಆಹಾರ ಸ್ವೀಕಾರ ಮಾಡಿ ಬರ್ತಾ ಇದ್ದ. ಒಂದು ಸಾರಿ ಅಮರಾವತಿ ಅಂತಕ್ಕಂಥ ಊರು, ಅಮರಾವತಿ ಈಗಲೂ ಇದೆ, ಆಂಧ್ರ ಪ್ರದೇಶದಲ್ಲಿ ಅಮರಾವತಿ ದೊಡ್ಡ ರಾಜಧಾನಿಯಾಗಿತ್ತು. ಅಶೋಕನ ದೊಡ್ಡ ಸ್ತೂಪ ಅಲ್ಲಿದೆ. ಇಲ್ಲಿ ಸಣ್ಣಕ್ಕೆ ಇದೆಯಲ್ಲ, ಅದೇ ರೀತಿ ಅಮರಾವತಿಯಲ್ಲಿದೆ. ಮಹಾರಾಷ್ಟ್ರದಲ್ಲಿ ಒಂದು ಅಮರಾವತಿ, ಅಲ್ಲಿ ಇಲ್ಲಿ ಅನೇಕ ಅಮರಾವತಿಗಳಿವೆ. ಆಗಿನ ಕಾಲದಲ್ಲಿ ಅಮರಾವತಿ ಒಂದು ರಾಜಧಾನಿಯಾಗಿತ್ತು. ಒಂದು ದಿನ ಬೆಳಿಗ್ಗೆ ಪಿಂಡಪಾತ ಆಹಾರ ಸ್ವೀಕಾರಕ್ಕಾಗಿ ಅಲ್ಲಿ ಅಮರಾವತಿಯ ಹೊರಗಡೆ ಬರ್ತಾನೆ ಸುಮೇಧ ಪಂಡಿತ. ಅಲ್ಲಿ ನೋಡ್ತಾನೆ ಏನ್ ನಡೀತಾ ಇತ್ತು. ಅಲ್ಲೊಂದು ದೊಡ್ಡ ಮಾರ್ಗ, ಆ ರೋಡನ್ನ ಬಹಳ ಸುಂದರವಾಗಿ ಸಮತಲ ಮಾಡ್ತಾ ಇದ್ರು, ಶೃಂಗಾರ ಮಾಡ್ತಾ ಇದ್ರು. ನೀರೆಲ್ಲ ಹಾಕಿ, ಹೂಗಳನ್ನೆಲ್ಲ ಕಟ್ಟಿ, ಈ ರೀತಿ ಎಲ್ಲ ನೀವು ಮಾಡಿದಿರಲ್ಲ, ಈ ಧ್ವಜಗಳನ್ನೆಲ್ಲ ಹಾಕಿ ಅದೆಲ್ಲ ಮಾಡ್ತಾ ಇದ್ರು. ಆಗ ಈ ಸುಮೇಧ ಪಂಡಿತ ಕೇಳ್ತಾನೆ ಅಲ್ಲಿ ಒಬ್ಬರಿಗೆ, ಏನಾಗ್ತಾ ಇದೆಯಪ್ಪ ಇಲ್ಲಿ, ಇಷ್ಟೆಲ್ಲ ದೊಡ್ಡ ಶೃಂಗಾರ, ಎಂದು ಕಾಣದೇ ಇರ್ತಕ್ಕಂಥ ಶೃಂಗಾರ ನಡೀತಾ ಇದೆಯಲ್ಲ. ಆಗ ಅವ್ರು ಹೇಳ್ತಾರೆ, ಸಮ್ಯಕ್ ಸಂಬುದ್ಧ ದೀಪಂಕರ ಬುದ್ಧರು ಬರ್ತಾ ಇದ್ದಾರೆ ಸಂಘದೊಂದಿಗೆ, ಅವರನ್ನ ಬರಮಾಡಿಕೊಳ್ಳೋದಕ್ಕೆ ನಾವು ಇದನ್ನ ತಯಾರಿ ಮಾಡ್ತಾ ಇದ್ದೀವಿ. ಅವಾಗ ಅವನ ಸುಮೇಧ ಪಂಡಿತನ ಇಡೀ ಶರೀರದಲ್ಲಿ ಮಿಂಚ್ ಹೊಡೆದಂಗೆ ಆಗ್ಬಿಡುತ್ತೆ. ಅಷ್ಟು ರೋಮಾಂಚನ. ಸಮ್ಯಕ್ ಸಂಬುದ್ಧರು ಈ ಲೋಕದಲ್ಲಿ ಉದಯಿಸಿದ್ದಾರಲ್ಲ ಅಂತ ಹೇಳಿ ಅಷ್ಟು ರೋಮಾಂಚನ ಆಗಿ ಕೇಳಿ ಮತ್ತೆ ಮತ್ತೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ಸಮ್ಯಕ್ ಸಂಬುದ್ಧರೇ ಬರ್ತಾ ಇದ್ದಾರೆ, ದೀಪಂಕರ ಭಗವಾನರು ಉದಯ ಆಗಿದೆ, ಅವ್ರು ಬರ್ತಾ ಇದ್ದಾರೆ. ಆಗ ಅವ್ನು ಹೇಳ್ತಾನೆ, ನನಗೂ ಕೆಲಸ ಕೊಡಿ, ನನಗೂ ಸ್ವಲ್ಪ ಪುಣ್ಯ ಬರಲಿ. ಸರಿ, ಈ ದಾರಿನಲ್ಲಿ ಒಂದು ತಗ್ಗಿದೆ, ಆ ತಗ್ಗನ್ನ ನೀನು ಮುಚ್ಚು. ಈಗ ಇವ್ ಸುಮೇಧ ಎಲ್ಲ ರಿದ್ಧಿ ಶಕ್ತಿಗಳಿತ್ತು, ಮನಸ್ಸು ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಅದನ್ನ ಮುಚ್ಚಬಹುದಾಗಿತ್ತು. ಆದ್ರೆ ಅವ್ನು ಹೇಳ್ತಾನೆ, ಈ ಸಮ್ಯಕ್ ಸಂಬುದ್ಧರ ಮುಂದೆ ನಾನು ಇದನ್ನ ನನ್ನ ರಿದ್ಧಿ ಶಕ್ತಿ, ಆ ಶಕ್ತಿ, ಈ ಶಕ್ತಿ ತೋರಿಸಿ ಉಪಯೋಗ ಇಲ್ಲ. ನನ್ನ ತೋಳು ಬಲದಿಂದ ಸೇವೆ ಮಾಡ್ತೀನಿ ಅಂತೇಳಿ ಅಲ್ಲಿಂದ ಹೊರಗಡೆಯಿಂದ ಮಣ್ಣು ತಂದು ಹಾಕೋದಕ್ಕೆ ಶುರು ಮಾಡ್ತಾನೆ. ಆ ತಗ್ಗು ಇನ್ನು ಮುಚ್ಚಿರಲ್ಲ. ಆಗಲೇ ದೀಪಂಕರ ಭಗವಾನ್ ಬುದ್ಧರು ಬರ್ತಾ ಇದ್ದಾರೆ. ದೊಡ್ಡ ಭಿಕ್ಷು ಸಂಘ ಅವ್ರ ಹಿಂದೆ ಬರ್ತಾ ಇದೆ. ಅವಾಗೆಲ್ಲ ಜನ ಎರಡು ಕಡೆ ಕುಳಿತುಕೊಂಡು ಹೂಗಳನ್ನೆಲ್ಲ ಹಾಕಿ ನಮಸ್ಕಾರ ಮಾಡ್ತಾ ಇದ್ದಾರೆ, ಬರಮಾಡ್ಕೊಳ್ತಾ ಇದ್ದಾರೆ. ಇವನ್ ಕೆಲಸ ಆಗಿರ್ಲಿಲ್ಲಲ್ಲ, ಇನ್ನು ಸ್ವಲ್ಪ ತಗ್ಗಿತ್ತು. ಇನ್ನು ಭಗವಾನ್ ಬುದ್ಧರು ಬರ್ತಾನೆ ಇದ್ದಾರೆ, ಏನ್ ಮಾಡೋದು ಅಂತ ತನ್ನ ಎಲ್ಲ ವಸ್ತುಗಳನ್ನ ಆ ಕಡೆ ಇಟ್ಟು ಅಲ್ಲೇ ಮಲಗಿಬಿಡ್ತಾನೆ. ಕೈಗಳನ್ನು ಈ ತರ ಜೋಡಿಸಿ ನಮಸ್ಕಾರ ಮಾಡಿ ಮಲ್ಕೊಂಡ್ಬಿಡ್ತಾನೆ, ಮುಖ ಕೆಳಗಡೆ ಮಾಡಿ. ಸಂಕಲ್ಪ ಮಾಡ್ತಾನೆ, ಸಮ್ಯಕ್ ಸಂಬುದ್ಧರು ನನ್ನ ಮೇಲೆ ನಡೆದುಕೊಂಡು ಹೋಗ್ಲಿ, ಈ ತಗ್ಗಿನಲ್ಲಿ ಮಾತ್ರ ಕಾಲು ಇಡದೇ ಇರಲಿ
ಹತ್ತಾವೊಂದು ದೊಡ್ಡ ಸಂಕಲ್ಪ ಮಾಡ್ತಾನೆ. ನಮಸ್ಕಾರ ಮಾಡಿ ಬಹಳ ಶ್ರದ್ಧೆಯಿಂದ ಅವಾಗ ದೀಪಂಕರ ಭಗವಾನ್ ಬುದ್ಧರು ಬರ್ತಾರೆ. ಇವನು ಮುಂದೆ ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡು ಹೇಳ್ತಾರೆ, ಏ ಸುಮೇಧ ಎದ್ದೇಳು. ಅವನಿಗೆ ಆಶ್ಚರ್ಯ, ಭಗವಾನ್ರಿಗೆ ನನ್ನ ಹೆಸರು ಕೂಡ ಗೊತ್ತು. ಎದ್ದು ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದ್ಮೇಲೆ ನೀನು ಯಾಕೆ ಇದನ್ನು ಮಾಡಿದ್ದೀಯ? ಅವಾಗ ಅವನು ಹೇಳ್ತಾನೆ, ಭಗವಾನ್ರೆ ನನ್ನ ಕೈಯಿಂದ ಆದಷ್ಟು ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಗವಾನ್ರಿಗೆ ನಮಸ್ಕಾರ ಮಾಡ್ತಾನೆ. ಆಗ ಅವನು ಎದ್ದು ಭಗವಾನ್ರಿಗೆ ನೋಡ್ತಾನಲ್ಲ, ಅದು ಎಷ್ಟು ಭಗವಾನರ ಒಂದು ಪ್ರಭೆ ಪ್ರಜ್ವಲಿಸ್ತಾ ಇತ್ತು ಅಂತಂದ್ರೆ ಅದು ಬಹಳ ಸ್ಫೂರ್ತಿದಾಯಕವಾಗಿತ್ತು. ಇಂಥ ಭಗವಾನ್ ಬುದ್ಧರು ಲೋಕದಲ್ಲಿ ಬಂದು ಎಣಿಸಲಾರದಷ್ಟು ಮನುಷ್ಯರು, ಇತರ ಜೀವಿಗಳು ಎಲ್ಲರಿಗೂ ಕಲ್ಯಾಣವನ್ನು ಉಂಟು ಮಾಡ್ತಾರಲ್ಲ, ಅಂತ ಭಗವಾನ್ ಬುದ್ಧರಾಗಬೇಕು, ನಾನು ಒಬ್ಬ ಬುದ್ಧನಾಗಬೇಕು ಅಂತ ಯೋಚನೆ ಬಂದು ನಮಸ್ಕಾರ ಮಾಡ್ತಾನೆ. ಮಾಡಿ ಅಲ್ಲೇ ಭಗವಾನ್ ಬುದ್ಧರಿಗೆ ಕೇಳ್ಕೊಳ್ತಾನೆ, ಭಗವಾನ್ ಬುದ್ಧರೇ ನಾನು ಕೂಡ ನಿಮ್ಮ ರೀತಿ ಸಮ್ಯಕ್ ಸಂಬುದ್ಧನಾಗಬೇಕು, ಅದಕ್ಕೆ ಆಶೀರ್ವಾದ ಮಾಡಿ. ಆಗ ಭಗವಾನ್ ಬುದ್ಧರು ಮನಸ್ಸು ಹಾಕ್ತಾರೆ, ಅವನಲ್ಲಿ ಏನ್ ಶಕ್ತಿ ಇದೆ ನೋಡ್ತಾರೆ. ಅವನು ಈ 10 ಪಾರಮಿಗಳನ್ನು ಹೇಳಿದಲ್ಲ, ಈ 10 ಪಾರಮಿಗಳನ್ನ ಒಂದು ಹಂತದವರೆಗೆ ಪರಿಪೂರ್ಣ ಮಾಡಿದ್ದಾನೆ. ಈಗ ತಕ್ಷಣ ಅವನು ಅರ್ಹಂತನಾಗಬಲ್ಲ. ಆದ್ರೆ ಇವನು ಅರ್ಹಂತನಾಗುವ ಇಚ್ಛೆಯನ್ನ ಬಿಟ್ಟು ಸಮ್ಯಕ್ ಸಂಬುದ್ಧನಾಗುವ ಇಚ್ಛೆಯನ್ನ ಪ್ರಕಟ ಮಾಡ್ತಾ ಇದ್ದಾನೆ. ಸಮ್ಯಕ್ ಸಂಬುದ್ಧ ಆಗಲಿಕ್ಕೆ ಈ 10 ಪಾರಮಿಗಳನ್ನ ಇನ್ನೂ 2 ಹಂತಗಳಲ್ಲಿ ಪರಿಪೂರ್ಣ ಮಾಡಬೇಕು. ಆ ಶಕ್ತಿ ಇವನಲ್ಲಿ ಇದೆ. ಭಗವಾನ್ ಹೇಳ್ತಾರೆ, ನೀನು ಖಂಡಿತವಾಗಿಯೂ ಬುದ್ಧನಾಗ್ತೀಯ. ಬಹಳ ದೀರ್ಘ ಕಾಲದ ನಂತರ ಗೌತಮ ಸಮ್ಮಾ ಸಂಬುದ್ಧ ಆಗ್ತೀಯ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಅದನ್ನ ಪಾಳಿ ಭಾಷೆಯಲ್ಲಿ ಹೇಳ್ತಾರೆ ನಿಯತ ವ್ಯಾಕರಣ. ಏನಂತಾರೆ? ನಿಯತ ವ್ಯಾಕರಣ ಅಂದ್ರೆ ಸಮ್ಯಕ್ ಸಂಬುದ್ಧರ ನಿಖರವಾದ ವಚನ. ಆ ಹೇಳಿದ ಕ್ಷಣದಿಂದ ಆ ಸುಮೇಧ ಬೋಧಿಸತ್ವನಾಗ್ತಾನೆ. ಯಾರಿಗೆ ಈ ನಿಯತ ವ್ಯಾಕರಣ ಸಿಗುತ್ತಲ್ಲ ಅವರು ಸಮ್ಮಾ ಸಂಬೋಧಿ ಪಡೆಯುವ ಬೋಧಿಸತ್ವ ಆಗ್ತಾರೆ. ಅರ್ಥ ಆಯ್ತಲ್ಲ? ಈಗ ಇದೆಲ್ಲ ನಡೀತಾ ಇತ್ತಲ್ಲ, ಅಷ್ಟೊತ್ತಿಗೆ ಅಲ್ಲಿ ರಾಜ, ಅವ್ರ ಮನೆತನ, ಅವ್ರ ಮಗಳು, ಅವರೆಲ್ಲ ಬಂದು ಹೂಗಳನ್ನೆಲ್ಲ ಹಿಡ್ಕೊಂಡು ನಿಂತಿರ್ತಾರೆ. ಈ ಒಂದು ಸಂಭಾಷಣೆಯನ್ನ ಕೇಳ್ತಾ ಇರ್ತಾರೆ. ಆ ರಾಜನ ಮಗಳು ನೋಡಿ ಅವಳಿಗೆ ಸ್ಫೂರ್ತಿ ಬಂದ್ಬಿಡುತ್ತೆ, ಎಂತ ಮನುಷ್ಯ ಇವನು, ಬುದ್ಧನಾಗ್ಲಿಕ್ಕೇನೆ ಹೊರಟು ಬಿಟ್ಟಿದ್ದಾನಲ್ಲ. ಆ ಸ್ಫೂರ್ತಿ ಬಂದು ಅವಳು ಮನಸ್ಸಲ್ಲಿ ಬಂದ ತಕ್ಷಣ ಅವಳ ಕೈಯಲ್ಲಿ 8 ಕಮಲದ ಹೂ ಇರ್ತಾರೆ ರಾಜಕುಮಾರಿ ಕೈಯಲ್ಲಿ. ಅವಳು ಬಂದು ಸುಮೇಧ ಪಂಡಿತನಿಗೆ 5 ಹೂಗಳನ್ನು ಕೊಡ್ತಾಳೆ. ತಾನು 3 ಹೂಗಳನ್ನು ಇಟ್ಕೊಳ್ತಾಳೆ. ಭಗವಾನ್ ಬುದ್ಧರಿಗೆ ಅರ್ಪಿಸಿ ಅಂತ ಹೇಳ್ತಾನೆ. ಸೊ ಸುಮೇಧ ಪಂಡಿತ ಭಗವಾನ್ ಬುದ್ಧರ ಪಾದಗಳಿಗೆ ಹಾಕಿ ನಮಸ್ಕಾರ ಮಾಡ್ತಾರೆ. ಇವಳು 3 ಹೂವನ್ನ ಇಟ್ಟು ನಮಸ್ಕಾರ ಮಾಡಿ, ಭಗವಾನ್ರೆ ಈ ಸುಮೇಧ ಪಂಡಿತರು ಸಮ್ಯಕ್ ಸಂಬೋಧಿ ಪಡೀಲಿಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಅವರ ಈ ಇಚ್ಛೆ ಪರಿಪೂರ್ಣ ಆಗಲಿಕ್ಕೆ ನಾನು ಸಹಕಾರಿಯಾಗಿ ಸಹಭಾಗಿಯಾಗಿ ಮಾಡ್ತೀನಿ.